दक्षं सुभिक्षं गङ्गाङ्गं दिव्यलिङ्गं गजमुखविनुतं सान्नपूर्णा समक्षम्. ವೀಕ್ಷಕರೇ, ನಾವೀಗ ಅದ್ಭುತ ಶಿವ ದೇವಾಲಯವೊಂದರ ಬಗ್ಗೆ ಮಾತನಾಡುತ್ತಿದ್ದೇನೆ. ಸ್ನೇಹಿತರೆ, ಹಿಂದೂ ಧರ್ಮದ ಸಂಸ್ಕೃತಿಯ ಹೆಗ್ಗುರುತೆ ದೇವಾಲಯಗಳು. ಮನುಷ್ಯ ಸರಿಯಾದ ಹಾದಿಯಲ್ಲಿ ಸಾಗಲು ಪ್ರೇರಣೆ ನೀಡುತ್ತಾ ಬಂದಿವೆ. ಆನೇಕಲ್ ತಾಲೂಕಿನಲ್ಲಿಯೂ ಅನೇಕ ದೇವಾಲಯಗಳು ಇದ್ದು ಜನರ ಧಾರ್ಮಿಕ ಚಿಂತನೆಗಳಿಗೆ ಪೂರಕವಾಗಿವೆ. ಇಂತಹ ದೇವಾಲಯಗಳಲ್ಲಿ ಇತ್ತೀಚೆಗೆ ನಿರ್ಮಾಣವಾಗುತ್ತಿರುವ ಶ್ರೀ ಸಿದ್ದೇಶ್ವರ ದೇವಾಲಯವು ಒಂದು. ಅತ್ತಿಬೆಲೆ ಆನೇಕಲ್ ರಸ್ತೆಯಲ್ಲಿ 30 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ. ಅದ್ಭುತ ವಾಸ್ತುಶಿಲ್ಪಗಳಿಂದ ಕೂಡಿರುವ ದೇವಾಲಯ ಹಾಗೂ ಬೃಹತ್ ಶಿವಲಿಂಗ ನಮ್ಮನ್ನು ಭಕ್ತಿಯ ಭಾವ ಪರವಶಗೊಳ್ಳುವಂತೆ ಮಾಡುತ್ತದೆ. ಬನ್ನಿ ಈ ಅದ್ಭುತ ದೇವಾಲಯವನ್ನು ನೋಡೋಣ. जटाटवीकलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम्. जटाकटाह सम्भ्रम भ्रम निलिम्ब निर्झरी विलोल वीचि वल्लरी विराजमान मूर्धनि धगद् धगद् धगज्ज्वलल्ललाट पट्ट पावके किशोर चन्द्रशेखरे रतिः प्रतिक्षणम् मम. धराधरेन्द्र नन्दिनी विलास बन्धु बन्धुरस्फुरद्दिगन्त सन्तति प्रमोदमान मानसे कृपा कटाक्ष धोरणी निरुद्ध दुर्धरापदि क्वचित् दिगम्बरे मनो विनोदमेतु वस्तुनि. जटाभुजंग पिंगल स्फुरत् प्रणामणि प्रभा कदम्ब कुङ्कुमद्रव प्रलिप्त दिग्वधूमुखे मदान्द सिन्धुर स्फुरत्वगुत्तरीय मे दुरे मनो विनोदमद्भुतं बिभर्तु भूत भर्तरि. ओम नमः शिवाय. ಆ ದೇವಸ್ಥಾನದ ಕಲ್ಪನೆಯಲ್ಲಿ ಆ ತಾಯಿ ರಂಜಿನಿ ಅಮ್ಮಾಳವರು ನಾನು ಇಂಥದ್ದೊಂದು ಸಣ್ಣ ದೇವಸ್ಥಾನವನ್ನು ಅತ್ತಿಬೆಲೆಯಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು, ಸಂಕಲ್ಪ ಮಾಡಿಕೊಂಡ್ರು. ತೀರ್ಮಾನ ಅಲ್ಲ, ಆ ಸಂಕಲ್ಪ ಅವರದಲ್ಲ, ಅದು ದೈವಿ ಸಂಕಲ್ಪ. ಅದಕ್ಕೆ ಒತ್ತಾಸೆಯಾಗಿ ನಿಂತವರು ಅವರ ಯಜಮಾನರು. ಈ ಟ್ರಸ್ಟ್ ಏನಿದೆ ಸಿದ್ದೇಶ್ವರ ಟೆಂಪಲ್ ಟ್ರಸ್ಟ್, ಅದರ ಮ್ಯಾನೇಜಿಂಗ್ ಟ್ರಸ್ಟಿ ಇವರು ಮ್ಯಾನೇಜಿಂಗ್ ಟ್ರಸ್ಟಿ ರಾಜಶೇಖರ್ ಆದರೆ ಅದರ ಚೇರ್ಮನ್ ಮೇಡಮ್ ರಂಜಿನಿ ಅಮ್ಮಾಳವರು. ಇವರು 4 ವರ್ಷಗಳಿಂದ ಸತತವಾಗಿ ತಮ್ಮ ಸಕಲ ಸಂಪತ್ತನ್ನು ಧಾರೆ ಎರೆದು ಅವರ ಪಂಚನ್ ಏನಿದೆ, ರಂಜಿನಿ ಅಮ್ಮಾಳವರು 1 ರೂಪಾಯಿಯನ್ನು ಮನೆಗೆ ಪಡೆಯದೆ ಆ ಹಣವನ್ನೆಲ್ಲ ದೇವಸ್ಥಾನಕ್ಕೆ ಅವರ ಯಜಮಾನರು ತ್ಯಾಗ ಮಾಡೋದಕ್ಕೆ ಸಹಾಯ ಮಾಡಿದರು. ಬೇಕಾದಷ್ಟು ಹಣನ ಗೆಳೆಯರು, ಸ್ನೇಹಿತರು, ಅಭಿಮಾನಿಗಳು, ಭಕ್ತರು ಅವರಿಗೆ ಕೊಟ್ಟು 30 ಕೋಟಿ ವೆಚ್ಚದ ಬಹುದೊಡ್ಡ ದೇವಸ್ಥಾನ ಇತ್ತು. ಇನ್ನು ಮುಕ್ತಾಯದ ಹಂತ ತಲುಪಿಲ್ಲ. ಕಟ್ಟಡ ನಿರ್ಮಾಣ ಕಾರ್ಯ ನಾವು ನೋಡ್ತಾ ಇದ್ದೀವಿ. ನೋಡಿ, ಈ ಕಡೆ ನೋಡಿ, ಅಲ್ಲಿ ಕಲ್ಲು ಕೆಲಸ ನಡೀತಾ ಇದೆ. ಎಲ್ಲ ಕಲ್ಲು ಕೆಲಸ ಅದೆಲ್ಲ ಬಸವಣ್ಣನ ವಿಗ್ರಹಗಳು, ಕೆತ್ತಿರುವ ಶಿಲ್ಪಗಳು, ಬಾಗಲವಾಡುಗಳು, ಮುಖಮಂಟಪ, ಸುಖನಾಸಿ, ಗೋಪುರ 63 ಅಡಿ ಎತ್ತರದ ಗೋಪುರ. ಅದು ನೋಡಿ, ಮೇಲೆ ನೋಡಿ, 63 ಅಡಿ ಎತ್ತರದ ಗೋಪುರ ನಿರ್ಮಾಣ ಆಗ್ತಾ ಇದೆ. ಇದನ್ನು ಸಾಮಾನ್ಯರು ಮಾಡೋ ಕೆಲಸ ಅಲ್ಲ. ಪ್ರಾರ್ಥನೆ ಮಾಡಿಕೊಡ್ತೇನೆ, ಇದು ಮುಂದೆ ಒಂದು ದಿನ ಇತಿಹಾಸದಲ್ಲಿ ತನ್ನ ಪುಟಗಳಲ್ಲಿ ಬರ್ಕೊಳ್ತಾ ಹೋಗುತ್ತೆ. ರಾಜಶೇಖರ್ ಅವರು ಇರೋದಿಲ್ಲ, ರಂಜಿನಿ ಅಮ್ಮಾಳವರು ಭೂಮಿ ಮೇಲೆ ಇರೋದಿಲ್ಲ, ನಾವು ಯಾವುದೂ ಇರೋದಿಲ್ಲ. ಆದರೆ ಈ ಶಿಲ್ಪ, ಈ ವಾಸ್ತುಶಿಲ್ಪ ಇರುತ್ತೆ. ಕಲ್ಯಾಣ ಮಂಟಪ ಕಟ್ತೀನಿ. ಕಲ್ಯಾಣ ಮಂಟಪ ಬಡವರಿಗೆ ಒಂದು ಖಾಲಿ ಕೊಡ್ತೀನಿ, ಅವರಿಗೆಲ್ಲ ಬಡವರಿಗೆಲ್ಲ ಊಟ ಕೊಡ್ತೀನಿ. ದಿನ ಧರ್ಮಸ್ಥಳದ ಎವ್ರಿ ದಿನವೂ ಊಟ ಇರುತ್ತೆ. सहस्रलोचन प्रभृत्य शेषलेख शेखर प्रसून धूलि धोरणी विधूसराघ्रि पीठ भूभुजंग राजमालया निबद्ध जाट जूटक श्रियै चिराय जायतां चकोर बंधु शेखर.
ललाट चत्वरज्वल धनञ्जय स्फुलिङ्गभानि पीत पञ्चसायकं नमन्निलिम्पनायकं सुधामयूखलेखया विराजमान शेखरं महाकपालि सम्पदे शिरोजटालमस्तु नः।